ಬಾಗೇಪಲ್ಲಿ ತಾಲೂಕಿನ ಕಾರೂರು ಕ್ರಾಸ್ನಿಂದ ಆಚೇಪಲ್ಲಿ ಕ್ರಾಸ್ ಮಾರ್ಗ ರಸ್ತೆ ಕಾಮಗಾರಿ ನಿಮಿತ್ತ ಕಳೆದ 15 ದಿನಗಳ ಹಿಂದೆಯಷ್ಟೇ ಗುತ್ತಿಗೆದಾರ ರಸ್ತೆಗೆ ಹಾಕಿರುವ ಡಾಂಬರನ್ನ ಕಿತ್ತು ಹೊಸದಾಗಿ ಜಲ್ಲಿಕಲ್ಲಿನ ಮಿಶ್ರಣವನ್ನ ಹಾಕಿ ಹಾಗೆ ಬಿಟ್ಟಿದ್ದಾರೆ. ಈ ಮಾರ್ಗವಾಗಿ ಸಂಚರಿಸುವ ಬಸ್ ಹಾಗೂ ಸರಕು ಸಾಗಾಣಿಕೆ ವಾಹನಗಳ ವೇಗದ ರಭಸಕ್ಕೆ ರಸ್ತೆ ಸಂಪೂರ್ಣ ಧೂಳುಮಯವಾಗಿದೆ. ಹಿಂಬದಿ ಬರುವ ವಾಹನಗಳಿಗೆ ರಸ್ತೆ ಕಾಣದಂತಾಗಿದೆ. ಅಪಘಾತದ ಮುನ್ಸೂಚನೆ ನೀಡುತ್ತಿದೆ. ಇದಕ್ಕೆಲ್ಲ ಗುತ್ತಿಗೆದಾರನೇ ನೇರ ಹೊಣೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏಜ್ ಆಗಿದೆ, ಹೋಗಿ ಬರೋದೇ ಕಷ್ಟ ಆಗಿದೆ. ಇವಾಗ ನೋಡಿ ಜ್ವರ ಬರ್ತಾ ಇದೆ. ಈ ಇದಕ್ಕೂ ಸ್ಲೋ ಆಗೋಗ್ಬಿಟ್ಟಿದೆ. ಇದು ಮಾತಿದ್ದರೆ ಸ್ಕಿಡ್ ಆಗುತ್ತೆ. ಇದು ಭಾಳನೇ ತೊಂದರೆ. ಅಟ್ಲೀಸ್ಟ್ ಮಾಡಿರೋರು ಬೇಗ ಆದರೂ ಮಾಡಿಬಿಟ್ರೆ ಉತ್ತಮನೇ. ನಿಧಾನ ಮಾಡ್ತಾ ಇದ್ದಾರೆ ಭಾಳ. ನಮ್ಮಂತ ಏಜ್ ಆಗಿರೋದು ಮಾತ್ರ ಭಾಳನೇ ಕಷ್ಟ. ಸರ್ ಎಲ್ಲಿಂದ ಬರ್ತಾ ಇರ್ತಾವೆ? ನಮ್ದು ಇಲ್ಲೇ ವಿಲೇಜ್ ನೀರ್ಗಂಟಪಲ್ಲಿ ಅಂತ. ಹೌದಾ? ತಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್ ಅಂತ. ಈಗ ಧೂಳದು ಸಮಸ್ಯೆ, ಧೂಳಿನ ಸಮಸ್ಯೆನೇ ಅದು. ಧೂಳಿಂದು ಈ ಚಳಿಗಾಲಕ್ಕೆ ಧೂಳಿಂದು ಭಾಳನೇ ಇರುತ್ತೆ. ಇದು ಕೋಲ್ಡು ಭಾಳನೇ ಕಷ್ಟ ಆಗುತ್ತೆ. ಬೇಗ ಮುಗಿಸಿದ್ರೆ ಉತ್ತಮ. ನಾನು ಅಷ್ಟೇ ಹೇಳೋದು. 3 ಟೈಮ್ಸ್ ನೀರು ಹಾಕಬೇಕು. ಸ್ವಲ್ಪ ನೋಡಿ, ಬಸ್ ಬಂತು ಅಂದ್ರೆ ನಾನು ನಿಲ್ಲಿಸ್ಬಿಟ್ಟೆ ಅಲ್ಲಿ 3 ಟೈಮ್ಸ್ ಹೋಗ್ಲಿ ಅಂತ. ಇನ್ನೆಷ್ಟು ದಿವಸ ಮಾಡ್ತಾರೋ ಗೊತ್ತಿಲ್ಲ. ಮಾಡಿದವ್ರು ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೇ. 25 ಕೋಟಿ ಹೇಳ್ತೀವಿ ಸ್ವಾಮಿ. 20 ಕೋಟಿ ಅಷ್ಟೇ. 20 ಕೋಟಿ ಗ್ರ್ಯಾಂಡ್ ಇಲ್ಲ. 10 ದಿನ ಆಯ್ತು ಇಸ್ಕು ಮಾಡಿ ನೀರು ಹಾಕಬೇಡ, ಹಾಕಿಲ್ಲ. ಅವ್ರು ಅಲ್ವಾ, ನೀರು ಹಾಕ್ತಾ ಇದ್ದಿದ್ರೆ ಇಲ್ಲ ಅಂದ್ರೆ ಬೇಗ ಮುಗಿಸಿದ್ರೆ ಓಕೆ. ಗಾಡಿಗಂತೂ ಭಾಳ ಸ್ಕಿಡ್ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಅಷ್ಟು ಮಾತ್ರ ಹೇಳ್ತೀನಿ. ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ ಮಾತನಾಡಿ, ಬಾಗೇಪಲ್ಲಿಯ ಕಾರೂರು ಕ್ರಾಸ್ನಿಂದ ಆಚೇಪಲ್ಲಿ ಕ್ರಾಸ್ ವರೆಗೂ 20 ಕೋಟಿ ರು ವೆಚ್ಚದಲ್ಲಿ ನಿರ್ವಹಿಸುತ್ತಿರುವ ರಸ್ತೆ ಕಾಮಗಾರಿ ಅತ್ಯಂತ ಅವೈಜ್ಞಾನಿಕ ಮತ್ತು ಕಳಪೆಯಿಂದ ಕೂಡಿದೆ. ಹೀಗಿದ್ದರೂ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಗುಣಮಟ್ಟದ ಬಗ್ಗೆ ಗಮನ ಹರಿಸುತ್ತಿಲ್ಲ. ರಸ್ತೆಗೆ ಜಲ್ಲಿಕಲ್ಲು ಸುರಿದು 15 ರಿಂದ 20 ದಿನಗಳಾದರೂ ನೀರು ಹಾಕಿಲ್ಲ, ಮೆಂಟ್ಲಿಂಗ್ ಮಾಡಿಲ್ಲ. ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಧೂಳಿನಿಂದ ಕಿರಿಕಿರಿ ಅನುಭವಿಸುವಂತಾಗಿದೆ. ಇನ್ನು ರಸ್ತೆ ಬದಿಯ ಜಮೀನುಗಳಲ್ಲಿ ಬೆಳೆದಿರುವ ಕೃಷಿ ಬೆಳೆಗಳ ಮೇಲೆ ಧೂಳು ಆವರಿಸಿ ನಷ್ಟ ಅನುಭವಿಸುವಂತಾಗಿದೆ ಎಂದು ಆರೋಪಿಸಿದ್ದಾರೆ. ಇಲ್ಲಿ ಯಲ್ಲಂಪಲ್ಲಿ ಗ್ರಾಮ ಪಂಚಾಯತ್ ನಂಬರ್ ಮಂಜುನಾಥ ಅಂತ. ಏನು ತೊಂದರೆ ಆಗ್ತಾ ಇದೆ, ಕಾರೂರು ರಸ್ತೆಯಿಂದ ಹಿಡಿದು ಆಚೆಪಲ್ಲಿ ಗೇಟ್ವರೆಗೂ 20 ಕೋಟಿ ಕೆಲಸ ಸ್ಯಾಂಕ್ಷನ್ ಆಗಿ ಕೆಲಸ ನಡೀತಾ ಇದೆ. ಇದುವರೆಗೂ ಅಧಿಕಾರಿಗಳು ಬಂದು ಇಲ್ಲೇನು ಕೆಲಸ ಆಗ್ತದೆ ಏನು ಅಂತ ಇಷ್ಟಿಗೂ ಯಾರು ನೋಡಲೇ ಇಲ್ಲ. ಅವ್ರು ಮಾಡಿ 20 ದಿವಸ ಆಯ್ತು ಹಾಕಿ ರಸ್ತೆ ಜಲ್ಲಿ ಎಲ್ಲ ಹಾಕಿ. ಈ ಧೂಳು ಜಾಸ್ತಿ ಹೋಗ್ತಾ ಇದೆ, ಬೆಳೆಗಳೆಲ್ಲ ಪಕ್ಕದಲ್ಲೆಲ್ಲ ನಷ್ಟ ಆಗ್ತಾಯಿದೆ. ಗಾಡಿಯಲ್ಲಿ ಹೋಗೋವ್ರಿಗೆ ಕಣ್ಣುಗಳಿಗೆ ಬಿಟ್ಟು ಅವರು ಸ್ವಲ್ಪ ಆಕ್ಸಿಡೆಂಟ್ ಆಗಲು ಸ್ವಲ್ಪ ಸಂಭವಿಸ್ತಾ ಇದೆ. ಇಷ್ಟವರೆಗೂ ಅದು ಅಧಿಕಾರಿ ಬಂದು ಏನು ಜವಾಬ್ದಾರಿ ಅಂತ ಯಾರು ನೋಡಲೇ ಇಲ್ಲ. ಅವ್ರು ರಸ್ತೆ ಕೆಲಸ ಮಾಡು ಫಸ್ಟ್ ಮೊದಲು ಬೋರಿ ಹಾಕ್ಕೊಂಡು ಆಮೇಲೆ ರಸ್ತೆ ಸ್ಟಾರ್ಟ್ ಮಾಡ್ತಾರೆ. ಬೋರಿನ ಹಾಕಿಲ್ಲ, ಜಲ್ಲಿ ಹಾಕ್ಬಿಟ್ಟಿದ್ರೆ ನೀರು ಹಾಕಲಿಲ್ಲ. ಏನು ಕೆಲಸ ಏನು ಮಾಡಲೇ ಇಲ್ಲ, ನೀರು ಹಾಕಲಿ 20 ದಿವಸ ಆಗಿ. ಬೈಕಲ್ಲಿ ಹೋಗೋರೆಲ್ಲ ಬಿದ್ದೋಗಿದ್ದಾರೆ 2 ಜನ. ನಾನು ಗ್ರಾಮ ಪಂಚಾಯತ್ ನಂಬರು. ಇಲ್ಲಿ ನನ್ನ ಎಲ್ಲರೂ ಕೇಳಿದ್ರು, ಏನಪ್ಪ ಈ ಥರ ಆಗ್ತದೆ ನಿಮ್ಮ ರಸ್ತೆಯಿಂದ ಇದು ಕ್ರಾಸ್. ನಾನು ಸ್ವಲ್ಪ ಅಧಿಕಾರಿ ಸ್ವಲ್ಪ ಗಮನ ತರಿಸೋಣಂತ ಸ್ವಲ್ಪ ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ತುಂಬೆಲ್ಲ ಆವರಿಸಿರುವ ಧೂಳಿನಿಂದ ಸಾರ್ವಜನಿಕರಿಗೆ ಮುಕ್ತಿ ದೊರಕಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.